ಯಜುರ್ವೇದ ಎಂಬ ಶಬ್ದವು ಸಂಸ್ಕೃತದ ಯಜ್ ಧಾತುವಿನಿಂದ ಉಗಮಗೊಂಡಿದೆ. ಯಜ್ ಎಂದರೆ ಪೂಜೆ ಮಾಡುವುದು, ದಾನ ನೀಡುವುದು, ಸಮರ್ಪಣೆ ಮಾಡುವುದು ಅಥವಾ ಯಜ್ಞದ ಮೂಲಕ ದೇವರನ್ನು ತೃಪ್ತಿಪಡಿಸುವುದು ಎಂಬ ಅರ್ಥಗಳನ್ನು ಒಳಗೊಂಡಿದೆ. ಈ ಧಾತುವಿನಿಂದ ಉಗಮಿಸಿದ ಯಜುಸ್ ಎಂಬ ಶಬ್ದವು ಯಜ್ಞದಲ್ಲಿ ಉಪಯೋಗವಾಗುವ ಮಂತ್ರಗಳು ಮತ್ತು ಅವರ ಕ್ರಮಬದ್ಧ ಪ್ರಯೋಗಗಳು ಎಂದು ವ್ಯಾಖ್ಯಾನಿಸಲ್ಪಟ್ಟಿದೆ. ಹೀಗಾಗಿ ಯಜುರ್ವೇದ ಎಂಬ ಪದದ ಅರ್ಥವೇ ಯಜ್ಞವಿಧಿಗಳನ್ನು ಬೋಧಿಸುವ ವೇದ ಎಂದು ನಿರ್ಧರಿಸಲಾಗಿದೆ. ಯಜುರ್ವೇದವು ವೇದ ಸಂಪ್ರದಾಯದ ಅತ್ಯಂತ ಪ್ರಾಯೋಗಿಕ ಅಂಶವನ್ನು ಪ್ರತಿನಿಧಿಸುವ ಗ್ರಂಥವಾಗಿದೆ. ಇತರ ವೇದಗಳಂತೆ ಇದು ಕೇವಲ ಸ್ತೋತ್ರಗಳ ಸಂಕಲನವಾಗಿಲ್ಲ, ಬದಲಿಗೆ ಕರ್ಮಕಾಂಡದ ಅಂದರೆ ಯಜ್ಞಯಾಗಾದಿಗಳ ಶಿಸ್ತಿನ ಶಾಸ್ತ್ರವಾಗಿದೆ. ಈ ಕಾರಣದಿಂದ ಇದನ್ನು ಕೆಲವರು ಯಜ್ಞವೇದ ಎಂದು ಕರೆಯುತ್ತಾರೆ. ಇದರ ಮೂಲ ಉದ್ದೇಶವೇ ಮಾನವನು ದೇವತಾಶಕ್ತಿಯೊಂದಿಗೆ ಸಮತೋಲನ ಹೊಂದಿ ತನ್ನ ಕರ್ಮದ ಮೂಲಕ ಲೋಕಹಿತವನ್ನು ಸಾಧಿಸಬೇಕು ಎಂಬ ಸಂದೇಶವನ್ನು ನೀಡುವುದು. ಯಜುರ್ವೇದದ ವಿಷಯ ವೈಶಿಷ್ಟ್ಯವನ್ನು ನೋಡಿದರೆ ಅದು 2 ಮುಖ್ಯ ಭಾಗಗಳಲ್ಲಿ ವಿಭಾಗಗೊಂಡಿದೆ: ಶುಕ್ರ ಯಜುರ್ವೇದ ಅಥವಾ ವಜಸನೇಯಿ ಸಂಹಿತೆ ಮತ್ತು ಕೃಷ್ಣ ಯಜುರ್ವೇದ ಅಥವಾ ತೈತ್ತಿರೀಯ ಸಂಹಿತೆ. ಈ ಎರಡರಲ್ಲಿಯೂ ಮಂತ್ರಗಳ ಕ್ರಮ, ಅರ್ಥ ಹಾಗೂ ಕರ್ಮವಿಧಿಗಳ ವಿನ್ಯಾಸದಲ್ಲಿ ವ್ಯತ್ಯಾಸವಿದ್ದರೂ ಉದ್ದೇಶದಲ್ಲಿ ಏಕತ್ವವಿದೆ. ಶುಕ್ರ ಯಜುರ್ವೇದದಲ್ಲಿ ಮಂತ್ರಗಳು ಮತ್ತು ಕರ್ಮವಿಧಿಗಳು ಸ್ಪಷ್ಟವಾಗಿ ವಿಭಜಿತವಾಗಿ ಸಜ್ಜಾಗಿವೆ. ಕೃಷ್ಣ ಯಜುರ್ವೇದದಲ್ಲಿ ಮಂತ್ರಗಳೊಂದಿಗೆ ವಿವರಣೆಗಳು ಕೂಡ ಒಟ್ಟಿಗೆ ಸಂಯೋಜಿತವಾಗಿವೆ. ಯಜುರ್ವೇದದಲ್ಲಿ ಯಜ್ಞಯಾಗಾದಿಗಳ ಪೂರ್ಣ ಪ್ರಕ್ರಿಯೆ ಕ್ರಮಬದ್ಧವಾಗಿ ನಿರೂಪಿತವಾಗಿದೆ. ಯಜ್ಞದಲ್ಲಿ ಯಾವ ಹವಿಸ್ಸನ್ನು ಯಾವ ದೇವತೆಯಿಗಾಗಿ ಸಮರ್ಪಿಸಬೇಕು, ಯಾವ ಮಂತ್ರವನ್ನು ಯಾವ ಸಮಯದಲ್ಲಿ ಪಠಿಸಬೇಕು, ಯಜ್ಞಕುಂಡವನ್ನು ಹೇಗೆ ಸಿದ್ಧಪಡಿಸಬೇಕು, ಪುರೋಹಿತರು ಹೇಗೆ ಕುಳಿತುಕೊಳ್ಳಬೇಕು, ಯಾವ ವಸ್ತ್ರ, ಯಾವ ಉಪಕರಣ, ಯಾವ ಧಾರ್ಮಿಕ ನಿಯಮಗಳು ಪಾಲಿಸಬೇಕು, ಇವೆಲ್ಲವನ್ನೂ ಯಜುರ್ವೇದವು ವಿಶದವಾಗಿ ಹೇಳುತ್ತದೆ. ಈ ದೃಷ್ಟಿಯಿಂದ ಯಜುರ್ವೇದವು ವೇದ ಸಂಪ್ರದಾಯದ ಪ್ರಾಯೋಗಿಕ ಮಾರ್ಗದರ್ಶಿ ಗ್ರಂಥವೆಂದೇ ಪರಿಗಣಿಸಲ್ಪಟ್ಟಿದೆ. ಯಜುರ್ವೇದವು ಕೇವಲ ಹವಿಸ್ಸುಗಳ ವಿವರಣೆಯಲ್ಲ, ಅದರೊಳಗೆ ಒಂದು ಆಳವಾದ ತತ್ವದ ಅರಿವು ಸಹ ಅಡಕವಾಗಿದೆ. ಈ ವೇದದ ಮಂತ್ರಗಳು ಕರ್ಮಕಾಂಡದೊಂದಿಗೆ ಜ್ಞಾನಕಾಂಡವನ್ನು ಕೂಡ ಸಂಧಿಸುತ್ತವೆ. ಉದಾಹರಣೆಗೆ, ಯಜ್ಞದ ಸಮಯದಲ್ಲಿ ದೇವತೆಗಳಿಗೆ ಅರ್ಪಿಸಲ್ಪಡುವ ಆಹುತಿಗಳು ಕೇವಲ ಭೌತಿಕ ಕ್ರಿಯೆಗಳಲ್ಲ, ಅವು ಮಾನವ ಹೃದಯದ ಭಕ್ತಿ, ಸಮರ್ಪಣೆ ಮತ್ತು ತ್ಯಾಗ ಭಾವನೆಯ ಪ್ರತೀಕಗಳಾಗಿವೆ. ಪ್ರತಿಯೊಂದು ಸ್ವಾಹ ಉಚ್ಚಾರಣೆಯು ಮಾನವ ಅಹಂಕಾರವನ್ನು ಅಗ್ನಿಯಲ್ಲಿ ಅರ್ಪಿಸುವ ತಾತ್ವಿಕ ಕ್ರಿಯೆ ಎಂದು ಯಜುರ್ವೇದ ತಿಳಿಸುತ್ತದೆ. ಯಜುರ್ವೇದವು ಧಾರ್ಮಿಕ ವಿಧಿಗಳ ಪಾಠಪುಸ್ತಕ ಮಾತ್ರವಲ್ಲ, ಅದು ಸಾಮಾಜಿಕ ನೈತಿಕತೆ ಮತ್ತು ಧರ್ಮಾಚರಣೆಯ ಮಾರ್ಗಸೂಚಿ ಕೂಡ ಹೌದು. ಇದರಲ್ಲಿರುವ ಅನೇಕ ಮಂತ್ರಗಳು ಸರ್ವೇ ಭವಂತು ಸುಖಿನಃ, ಮಾ ಹಿಸ್ಯಾತ್ ಸರ್ವಭೂತಾನಿ ಮುಂತಾದವು ಮಾನವ ಸಹಜ ಹಿತಾಸಕ್ತಿಯ ತತ್ವವನ್ನು ಬೋಧಿಸುತ್ತವೆ. ಇದು ವೇದಧರ್ಮದ ವಿಶ್ವಮಾನವೀಯ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ. ಯಜುರ್ವೇದದಲ್ಲಿ ವಿವಿಧ ಮಹಾಯಾಗಗಳ ವಿವರಗಳು ದೊರೆಯುತ್ತವೆ. ರಾಜಸೂಯ ಯಾಗ, ಅಶ್ವಮೇಧ ಯಾಗ, ಅಗ್ನಿಹೋತ್ರ ಯಾಗ, ಅತಿರುದ್ರ ಯಾಗ, ವಾಜಪೇಯ ಯಾಗ ಮುಂತಾದವುಗಳ ವಿಧಿವಿಧಾನಗಳು, ಅವುಗಳ ತಾತ್ಪರ್ಯಗಳು ಮತ್ತು ತತ್ವಾರ್ಥಗಳು ಇಲ್ಲಿ ಸ್ಪಷ್ಟಪಡಿಸಲ್ಪಟ್ಟಿವೆ. ರಾಜಸೂಯ ಯಾಗವು ರಾಜಕೀಯ ಸರ್ವಾಧಿಕಾರದ ಸಂಕೇತವಾಗಿದ್ದು, ಧರ್ಮಬಲದಿಂದ ರಾಜ್ಯವನ್ನು ನಿರ್ವಹಿಸುವ ಪಾಠ ನೀಡುತ್ತದೆ. ಅಶ್ವಮೇಧ ಯಾಗವು ವಿಜಯ, ಶೌರ್ಯ ಮತ್ತು ಸಮೃದ್ಧಿಯ ಪ್ರತೀಕವಾಗಿದೆ. ಅತಿರುದ್ರಯಾಗವು ವಿಶ್ವದ ಶಾಂತಿಯ ಮತ್ತು ಶಿವತತ್ವದ ಅನುಗ್ರಹದ ಪ್ರತಿನಿಧಿಯಾಗಿದೆ. ಈ ಎಲ್ಲ ಯಾಗಗಳ ವಿವರಣೆಯಲ್ಲಿ ಯಜುರ್ವೇದವು ಭೌತಿಕ ಯಶಸ್ಸು ಮತ್ತು ಆಧ್ಯಾತ್ಮಿಕ ಶಾಂತಿಯ ನಡುವಿನ ಸಮತೋಲನವನ್ನು ಸಾಧಿಸುವ ಪಥವನ್ನು ತೋರಿಸುತ್ತದೆ. ಇದರಲ್ಲಿರುವ ದೇವತೆಗಳು ಅಗ್ನಿ, ಇಂದ್ರ, ವರಯ್ಯ, ಮಿತ್ರ, ಸವಿತೃ, ಪೃಥಿವಿ.
ದ್ಯಾವ, ಪೃಥಿವಿ ಮುಂತಾದವು ಮಾನವ ಜೀವನದ ವಿವಿಧ ಶಕ್ತಿಗಳನ್ನು ಪ್ರತಿನಿಧಿಸುತ್ತವೆ. ಉದಾಹರಣೆಗೆ ಅಗ್ನಿ ದೇವತೆ ಶಕ್ತಿ, ಕ್ರಿಯಾಶೀಲತೆ ಮತ್ತು ಜ್ಞಾನವನ್ನು ಸೂಚಿಸುತ್ತಾರೆ. ಇಂದ್ರ ಶೌರ್ಯ ಮತ್ತು ವಿಜಯದ ಸಂಕೇತ. ಮಿತ್ರ ಸೌಹಾರ್ದ ಮತ್ತು ಬಾಂಧವ್ಯದ ಪ್ರತೀಕ. ಹೀಗಾಗಿ ಯಜುರ್ವೇದದ ದೇವತೆಗಳು ಕೇವಲ ಪೌರಾಣಿಕ ದೇವತೆಗಳಲ್ಲ, ಅವು ಮಾನವ ಅಂತರಂಗದ ದೈವಶಕ್ತಿಯ ರೂಪಕಗಳು. ಯಜುರ್ವೇದವು ಭಾರತೀಯ ಸಂಸ್ಕೃತಿಯ ಆಧ್ಯಾತ್ಮಿಕ ಕರ್ಮಪರಂಪರೆಯ ಜೀವನಾಡಿಯಾಗಿದೆ. ಇದು ಯಜ್ಞದ ಮೂಲಕ ದೇವತೆ, ಮಾನವ ಮತ್ತು ಪ್ರಕೃತಿಯ ನಡುವಿನ ಏಕತೆಯನ್ನು ಪ್ರತಿಪಾದಿಸುತ್ತದೆ. ಯಜ್ಞೋ ವೈ ವಿಶ್ವಸ್ಯ ಬ್ರಾಹ್ಮಃ, ಯಜ್ಞವೇ ಈ ವಿಶ್ವದ ನಾಭಿ ಎಂದು ಹೇಳುವ ದೃಷ್ಟಿಯಿಂದ ಯಜುರ್ವೇದವು ವಿಶ್ವಚೇತನದ ಚಕ್ರವನ್ನು ನಿರಂತರವಾಗಿ ಚಲಿಸುತ್ತಿರಲು ಸಹಾಯ ಮಾಡುತ್ತದೆ. ಹೀಗಾಗಿ ಯಜುರ್ವೇದವು ಕೇವಲ ಒಂದು ಪೌರಾಣಿಕ ಶಾಸ್ತ್ರವಲ್ಲ, ಅದು ಮಾನವ ಧರ್ಮದ ಪ್ರಾಯೋಗಿಕ ತತ್ವಶಾಸ್ತ್ರ. ಅದರಲ್ಲಿರುವ ಮಂತ್ರಗಳು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಶಿಸ್ತು, ಶುದ್ಧತೆ, ಸಮರ್ಪಣೆ ಮತ್ತು ಸಮತೋಲನವನ್ನು ಕಲಿಸುತ್ತವೆ. ರಾಜಸೂಯದಿಂದ ಅತಿರುದ್ರದವರೆಗೆ, ಹವನದಿಂದ ಧ್ಯಾನದವರೆಗೆ, ಯಜುರ್ವೇದದ ಪ್ರತಿಯೊಂದು ಅಂಶವೂ ಮಾನವನು ದೇವಚೇತನದತ್ತ ಸಾಗುವ ಮಾರ್ಗವನ್ನು ಪ್ರಕಾಶಮಾನಗೊಳಿಸುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ ಯಜುರ್ವೇದವು ವೇದ ಸಂಪ್ರದಾಯದ ಹೃದಯವಾಗಿದೆ. ಅದು ಕ್ರಿಯೆಯಲ್ಲಿನ ಜ್ಞಾನ, ಯಜ್ಞದಲ್ಲಿನ ಯೋಗ ಹಾಗೂ ಧರ್ಮದಲ್ಲಿನ ಆಧ್ಯಾತ್ಮಿಕತೆ. ಇದು ಕರ್ಮ ಮತ್ತು ತತ್ವದ ಸಮನ್ವಯದ ಶಾಶ್ವತ ಗ್ರಂಥವಾಗಿದ್ದು, ಇಂದಿಗೂ ಧಾರ್ಮಿಕ ವಿಧಿಗಳು, ಯಾಗಾದಿಗಳು ಮತ್ತು ಆಧ್ಯಾತ್ಮಿಕ ಸಾಧನೆಗಳಲ್ಲಿ ಅದರ ಪ್ರತಿಧ್ವನಿ ಸ್ಪಷ್ಟವಾಗಿ ಕೇಳುತ್ತದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.